ಇವತ್ತಿನ ಚುನಾವಣಾ ಚತುರಂಗದಲ್ಲಿ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಉತ್ತವಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರಿದ್ದಾರೆ. ಚಿದಾನಂದ ಪಟೇಲ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ನವಿತಾ ಅವರು. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನಗಳು ಯಾವ್ಯಾವುದು? ಮೊದಲ ಸುದ್ದಿಯತ್ತ ಗಮನ ಹರಿಸೋಣ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. ಒಂದಷ್ಟು ನಿರೀಕ್ಷೆಗಳು ಇತ್ತು, ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಮೈತ್ರಿ ಆದ್ರೆ ಗೆಲುವು ಖಂಡಿತ ಅನ್ನುವಂತಹ ಲೆಕ್ಕಾಚಾರ ಹಾಕಿಕೊಂಡಾಗಿತ್ತು, ಆದ್ರೆ ಅದರಲ್ಲೂ ಕೂಡ ಹುಸಿಯಾಗಿದೆ. ಈಗಾಗಲೇ ಈ ಫಲಿತಾಂಶ ಇದೆಯಲ್ಲ, ಇದು ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಬಿಜೆಪಿ ಅದನ್ನ ಅಲ್ಲಗಳೆದು ವೈಯಕ್ತಿಕ ಗೆಲುವು ಅಂತ ಹೇಳ್ತಾ ಇದೆ. ಅತ್ತ ಲೋಕ ಸೀಟು ಹಂಚಿಕೆಯ ಫೈನಲ್ಗಾಗಿ ದಿಲ್ಲಿಗೆ ದೌಡಾಯಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅವರ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ತೆರಳಿದ್ದಾರೆ. ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರೆ, ಇದು ಪುಟ್ಟಣ್ಣನ ವೈಯಕ್ತಿಕ ಗೆಲುವು, ಹಣ ಕೊಟ್ಟು ಗೆಲುವು ಸಾಧಿಸಿದ್ದಾರೆ ಅಂತ ಬಿಜೆಪಿಯವರು ಸಮರ್ಥಿಸಿಕೊಂಡಿದ್ದಾರೆ. ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋಣ. ಒಂದಾದ್ಮೇಲೆ ಮೊದಲನೇ ಚುನಾವಣೆ ಇದು ಪುಟ್ಟಣ್ಣವ್ರದ್ದು. ಆ ಪುಟ್ಟಣ್ಣವರ ರಿಸಲ್ಟ್ ಇದೆಯಲ್ಲ, ಈ ಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ಮುಂದಿನ ಚುನಾವಣೆಗೆ ಮಾರ್ಗಸೂಚಿ ಅಂತ ಹೇಳಿದ್ರು. ಈಗ ಅವ್ರು ಗೆದ್ದಿದ್ದಾರೆ, ಇದೇ ಮಾರ್ಗಸೂಚಿ. ಕುಮಾರಸ್ವಾಮಿ ಅವರು ಮಧ್ಯಪ್ರದೇಶದ ಬಗ್ಗೆ ಮಾತಾಡಿರ್ಲಿಲ್ಲ, ರಾಜಸ್ಥಾನದ ಬಗ್ಗೆ ಮಾತಾಡಿರ್ಲಿಲ್ಲ. ಅವ್ರು ಮಾತಾಡಿದ್ದದ್ದು ಪುಟ್ಟಣ್ಣವರ ಚುನಾವಣೆ ಬಗ್ಗೆ. ಅದರಿಂದ ಈ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ ಇದೇ ಮಾರ್ಗಸೂಚಿ. ನಾವು 25 ಗೆದ್ದವರು 28 ಗೆಲ್ತೇವೆ ಅಂತ ಹೇಳ್ತೇವೆ. ಗೊತ್ತಾಗ್ತಲ್ಲ ಪುಟ್ಟಣ್ಣ ಎಲೆಕ್ಷನ್ ಗೊತ್ತಾಯ್ತಲ್ಲಪ್ಪ. ಪುಟ್ಟಣ್ಣ ಎಲೆಕ್ಷನ್ ನಡೀತಲ್ಲ. ಪುಟ್ಟಣ್ಣ ಹೇಳಿ ಸರ್, ಪುಟ್ಟಣ್ಣ ಜೆಡಿಎಸ್ ಗೆದ್ದಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀವಿ. ಆದ್ರೆ ಇವತ್ತೆಲ್ಲ ಆಡಳಿತ ಪಕ್ಷ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಎಲ್ಲ ಒಂದ್ ಕಡೆ ಭರವಸೆದಾಯಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಈ ಸರ್ಕಾರ ಶಿಕ್ಷಕರ ಹಿತವನ್ನು ಕಾಪಾಡೋದ್ರಲ್ಲಾಗ್ಲಿ ಅಥವಾ ಗುಣಮಟ್ಟದ ಶಿಕ್ಷಣ ಕೊಡಕ್ಕೆ ವಿಫಲವಾಗಿರೋ ಈ ಸರ್ಕಾರಕ್ಕೆ ಯಾರು ಓಟ್ ಹಾಕ್ತಾರೆ? ಯಾರು ಆಗ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ, ಆಸೆ ಆಮಿಷವನ್ನು ಒಡ್ಡಿದ್ದಾರೆ. ಹಾಗಾಗಿ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ. ಅಧಿಕಾರ ದುರುಪಯೋಗದ ಮಾತನ್ನ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ನವರು ಇದನ್ನ ಬಳಕೆ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಈಗಾಗಲೇ ದಿಲ್ಲಿಗೆ ದೌಡಾಯಿಸಿದ್ದಾರೆ. ಮತ್ತೊಂದ್ ಕಡೆ ಮೈತ್ರಿಯ ವಿಚಾರ, ಸೀಟು ಹಂಚಿಕೆ ಇನ್ನೂ ಕೂಡ ಸರಿಯಾಗಿ ಫೈನಲ್ ಆಗಿಲ್ಲ ಅನ್ನುವಂಥದ್ದು. ಮಧು, ಈಗಾಗಲೇ ಈ ಒಂದು ಶಿಕ್ಷಕರ ಕ್ಷೇತ್ರ ಉಪಚುನಾವಣಾ ಫಲಿತಾಂಶ ಮೈತ್ರಿಗೆ ಒಂದು ದೊಡ್ಡ ಶಾಕ್ ಅಂತ ನಾವು ಅಂದ್ಕೊಳ್ಬಹುದಾ? ಅವರ ನಿರೀಕ್ಷೆಗಳು ಯಾವ ರೀತಿ ಆಗಿತ್ತು ಅಂತ ಹೇಳಬಹುದು? ಸಹಜ. ಇದು ದಿಕ್ಸೂಚಿ ಅಂತ ಹೇಳಲಿಕ್ಕೆ ಅವರು ಟೆಂಪ್ಲೇಟ್ ಆಗಿ ಇದನ್ನ ಬಳಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಗೆದ್ದಾಗ ಸಾಧನೆ, ಸೋತಾಗ ವೇದನೆ, ಅದು ಬಿಜೆಪಿದಷ್ಟೇ ಇಲ್ಲ, ಕಾಂಗ್ರೆಸ್ ಅವರು ಆದ್ರೂ ಕೂಡ ಅದೇ ಹೇಳೋದು. ಆದ್ರೆ ಈ ಒಂದು ಆಡಳಿತಾರೂಢ ಪಕ್ಷದ ಪರವಾಗಿರುವಂತ ಇಂಥ ಏನು ಚುನಾವಣೆಗಳು ಅಥವಾ ಈ ಪರಿಷತ್ ಚುನಾವಣೆಗಳು ಅಥವಾ ಉಪಚುನಾವಣೆಗಳು ಶಾಸಕ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಏನೇ ಡೆಫಿನೇಷನ್ ಇದ್ರು ಅದನ್ನ ಮೀರಿ ಗೆದ್ದಂಥ ಸಂದರ್ಭದಲ್ಲಿ ಮೈತ್ರಿಯ ವರ್ಚಸ್ ಬೇರೆ ಆಗ್ತಾ ಇತ್ತು. ಇವತ್ತು ಹೇಳ್ಬೋದು ಅವರು ವೈಯಕ್ತಿಕ ಗೆಲುವು, ಪುಟ್ಟಣ್ಣ ಅವರು ಒಂದಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ ಅಂತ. ಬಟ್ ಅದನ್ನ ಮೀರಿ ಗೆದ್ದಿದ್ದಿದ್ರೆ ಬೇರೆ ರೀತಿ ಹೇಳ್ಕೊತಾ ಇದ್ರಲ್ವ, ಅವರು ಕೂಡ ಅದನ್ನ ಪ್ರಮೋಟ್ ಮಾಡ್ತಾ ಇದ್ರಲ್ವ. ಇದು ಜನ ಬೇಸತ್ತಿದ್ದಾರೆ ಕಾಂಗ್ರೆಸ್ ಆಡಳಿತದಿಂದ, ಜಸ್ಟ್ ಟ್ರೈಲರ್, ಇದು ಮುಂದೆ ನೋಡಿ ಅಂತ ಹೇಳ್ತಾ ಇದ್ರು. ಸೊ ಈಗ ಅದನ್ನೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಅದರ ಹೊರತಾಗಿ ಇವತ್ತು ಎಚ್.ಡಿ. ಏನು ದೆಹಲಿಗೆ ಹೋಗಿದ್ದಾರೆ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ. ಸಹಜವಾಗಿ ನಿನ್ನೆಯ ಸೋಲಿನ ಒಂದು ಏನು ಅವಲೋಕನೂ ಕೂಡ ಇರುತ್ತೆ, ಅದರ ಒತ್ತಡವೂ ಕೂಡ ಇರುತ್ತೆ. ಯಾಕಂದರೆ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿ ಶತಾಯಗತೆ ಗೆಲ್ಲಲೇಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಏನು ದಳಪತಿಗಳಿದ್ರು, ಅದರ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಆಗಿ ರಾಜ್ಯಸಭೆಯಲ್ಲಿ 5ನೇ ಅಭ್ಯರ್ಥಿನೂ ಕೂಡ ಇಳಿಸ್ಕೊಂಡು ನಾವು ಗೆಲ್ಲಿಸ್ಕೋತೀವಿ ಅಂತ ಏನು ಲೆಕ್ಕಾಚಾರ ಹಾಕಿದ್ರು, ಆತ್ಮವಿಶ್ವಾಸದ ಮತಗಳು ಅದು ಇದು ಅಂತ, ನಿನ್ನೆಯ ಸೋಲು ಬೇರೆ ರೀತಿಯ ಮೆಸೇಜನ್ನು ಕೊಟ್ಟಿದೆ. ಈ ಕಾರಣಕ್ಕಾಗಿ ಇನ್ನೂ ಕೂಡ ಕನ್ಫ್ಯೂಷನ್ ಮುಂದುವರೆದ್ರೆ ತುಂಬಾ ದಿನ ಏನು ಉಳಿದಿಲ್ಲ, ಒಂದು 75 ದಿನ 80 ದಿನ ಉಳಿದಿರ್ಬೋದು. ಸೊ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಇನ್ನೂ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ. ಮತ್ತು ಅವರ ಕಾರ್ಯಕರ್ತರಿಗೂ ಕೂಡ ಗೊಂದಲ ಇದೆ. ನ್ಯೂಟ್ರಲ್ ಆಗಿರುವಂಥ ಕಾರ್ಯಕರ್ತರು ನಾಳೆ ಒಂದು ಕಡೆ ಕಂಪ್ಲೀಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆಗ್ಬೋದು ಮೈತ್ರಿಲಿದ್ರು ಕೂಡ, ಅಥವಾ ನಾಳೆ ಕಾಂಗ್ರೆಸ್ ಅಲ್ಲೂ ಕೂಡ ಅಸಹನೆಯಿಂದ ಕಾಂಗ್ರೆಸ್ ಕಡೆಗೆ ವಾಲ್ಬೋದು. ಈ ಒಂದು ಆತಂಕ ಇದೆ. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಸೆಷನ್ ಅಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು ಪರಿಷತ್ತಲ್ಲಿ, ನೀವು ಏನು ಸೆಕ್ಯುಲರ್ ಆಗಿದ್ರೆ ಈ ಕಡೆ ಬನ್ನಿ ಅನ್ನೋಂಥ ಒಂದು ಆಫರ್ ಅನ್ನ
ಕೊಟ್ಟರು. ಸೊ ರಾಷ್ಟ್ರೀಯವಾದ ಎಲ್ಲ ವಿಚಾರಗಳು ಬಂತು. ನಾವೇನು ಕಾಂಗ್ರೆಸ್ ಅನ್ನ ನೀವು ಏನು ಆಂಟಿ ನ್ಯಾಷನಲ್ಸ್ ಅನ್ನೋ ರೀತಿ ಮಾತಾಡ್ತೀರಾ, ನೀವು ಮಾತ್ರ ರಾಷ್ಟ್ರೀಯವಾದಿಗಳು ಅಂತ ಹೇಳ್ತೀರಾ, ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಪಕ್ಷ ನಮ್ದು, ಹಾಗೆ ಅಂತ ಅವ್ರದೇ ಆದಂಥ ಕ್ಲೇಮ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ JDSಗೆ ಒಂದು ಆಫರ್ ಕೊಡೋ ಮೂಲಕ ಅಲ್ಲಿ ಅಸಮಾಧಾನಿತರಿದ್ದಾರೆ, ಅವರು ಕೂಡ ಬರ್ತಾರೆ ಅನ್ನುವಂಥ ಒಂದು ಏನು ಪರೋಕ್ಷವಾದಂಥ ಒಂದು ಸಂದೇಶ ಅವರು ಮಾತಲ್ಲಿ ಕಾಣ್ತು. ಅದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ಅವರು ಅವ್ರ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಏನು BJP ಅಸಮಾಧಾನಿತರು ಅಥವಾ ದಳದ ಅಸಮಾಧಾನಿತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರುವುದು. ಈ ಬೆಳವಣಿಗೆಗಳ ಜೊತೆಗೆ ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಹಳೆ ಮೈಸೂರಲ್ಲಿ ಒಂದು ಇವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋರೋಂಥ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳ ಜೊತೆ ಅಥವಾ ಯಾರನ್ನು ಅಭ್ಯರ್ಥಿ ಮಾಡಬೇಕು ಕನ್ಸೆಂಟ್ ಅಂತ ಅನ್ಕೊಂತಾ ಇದ್ದಾರೆ, ಆ ಅಭ್ಯರ್ಥಿಗಳಿಗೆ ಪೂರಕವಾದ ವಾತಾವರಣ ಒಂದೋ BJP ಕಡೆಯಿಂದ ಸಿಗ್ತಾ ಇಲ್ಲ, ಇಲ್ಲ JDS ಕಡೆಯಿಂದ ಸಿಗ್ತಾ ಇಲ್ಲ. ಅಂತಹ ಬಿಕ್ಕಟ್ಟಿನ ನಡುವೆ ಇನ್ನೂ ಸಂದೇಹಗಳು ಉಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ವಾದವನ್ನು ಮಂಡಿಸಲಿಕ್ಕೆ ಕುಮಾರಸ್ವಾಮಿ ಅವರು ಬಹುಶಃ ದೆಹಲಿಗೆ ಹೋದಂಗಿದೆ. ಅದಕ್ಕೆ ಅಲ್ಲಿನ ವರಿಷ್ಠರು ಯಾವ ರೀತಿ ರೆಸ್ಪಾನ್ಸ್ ಅನ್ನು ಮಾಡ್ತಾರೆ ನೋಡಬೇಕು. ಮೊನ್ನೆ ಏನು ಸುತ್ತೂರು ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ಅಮಿತ್ ಶಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮೈತ್ರಿ ಧರ್ಮವನ್ನ ಪಾಲಿಸಿ, ಇದು ವರಿಷ್ಠರ ನಿರ್ಧಾರ, ಇದರಲ್ಲಿ ಯಾವುದೇ ರೀತಿಯ ಅಸಮ್ಮತಿಗಳು ಏನು ಸಂದೇಹಗಳನ್ನು ಇಟ್ಕೊಳ್ಳೇಬೇಡಿ ನೀವು ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೊಟ್ಟ ನಂತರವೂ ಕೂಡ ಇಲ್ಲಾಗಿರುವಂಥ ಸೋಲು ಅದು ಯಾವುದೇ ಕಾರಣ ಇರ್ಬೋದು, ವೈಯಕ್ತಿಕ ವರ್ಚಸ್ಸು ಏನೇ ಇರ್ಬೋದು, ಆದರೆ ಇದು ಅಕಸ್ಮಾತ್ ಟೆಂಪ್ಲೇಟ್ ಆಗ್ಬಿಟ್ರೆ ಆಸ್ ಆಫ್ ಕಾಂಗ್ರೆಸ್ ಹೇಳ್ತಿರೋ ರೀತಿನೇ ಪ್ರಮೋಟ್ ಮಾಡ್ತಿರೋ ರೀತಿನೇ ಕಷ್ಟ ಆಗುತ್ತೆ ಮೈತ್ರಿ. ಒಂದು ವೇಳೆ JDS ಕಾಂಗ್ರೆಸ್ ಆದಂಥ ಸಂದರ್ಭದ್ದೇ ಪುನರಾವರ್ತನೆ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದಷ್ಟು ಎಚ್ಚರಿಕೆಯ ನಡೆಗಳನ್ನು ಅನುಸರಿಸಲಿಕ್ಕೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಪಾಠವಾಗಿ ಪರಿಗಣಿಸಿ ಏನು ರಿಫ್ಲೆಕ್ಟ್ ಮಾಡ್ಕೊಂತಾರ ಅಥವಾ ಪಾಸಿಟಿವ್ ಆಗಿ ಅಂತ ನೋಡ್ಬೇಕು ನವಿತಾ. ಪಟೇಲ್ ಈಗ ಒಂದ್ ಕಡೆ ಈ ಒಂದು ಮೈತ್ರಿ ಅಭ್ಯರ್ಥಿಗೆ ಸೋಲು ಆಗಿರುವಂತದ್ದು, ಮತ್ತೊಂದ್ ಕಡೆ ಮೈತ್ರಿ ಸರ್ಕಸ್ ಇನ್ನೂ ಕೂಡ ಯಾವುದು ಫೈನಲ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತೊಂದ್ ಕಡೆ ಮಂಡ್ಯದಲ್ಲಿ ನಾವು ಗಮನಿಸಿದ್ರೆ ಸುಮಲತಾ ಅವರು ನಾನು ಇಲ್ಲಿಂದ ಇಡ್ತೀನಿ ತಿಲಕದ ವಿಚಾರವನ್ನ ಮಾತನಾಡ್ತಾರೆ, ಮಣ್ಣಿನ ವಿಚಾರ ಮಾತಾಡ್ತಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಇಲ್ಲಿ ಸ್ಟಾರ್ಚ್ ಅಂತ ನಿಲ್ಲಿಸುವಂತಹ ಪ್ರಯತ್ನ, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಟ್ಟಾರೆ ಗೊಂದಲ ಅಂತ ಅನ್ಸುತ್ತಾ ಇದರಲ್ಲಿ? ನಮಗೆ ಪುಟ್ಟಣ್ಣವರು 1500-700 ಮತಗಳ ಅಂತರದಿಂದ ಗೆದ್ದಾರೆ. ಒಟ್ಟು 19,712 ಮತಗಳಿದ್ದು ಶಿಕ್ಷಕರ ಕ್ಷೇತ್ರದ, ಅಲ್ಲಿ 16,500 ಮತಗಳು ಫಾಲ್ ಆಯಿತು. ಅದರಲ್ಲೂ ಕೂಡ 1,239 ಮತಗಳು ಏನು ಹೇಳ್ತಾರೆ ತಿರಸ್ಕೃತ ಮತಗಳಾಗಿರ್ತಕ್ಕಂಥದ್ದು, ಮತ್ತು 6,753 ಮತಗಳನ್ನ ರಂಗನಾಥ್ ಅವರು ಪಡೆದಿರುವಂಥದ್ದು. ಈ ಚುನಾವಣೆಯಲ್ಲಿ ಹೈಯೆಸ್ಟ್ ಈಗ ಭ್ರಷ್ಟಾಚಾರ ಅಂತಾರಲ್ಲ, ಹೈಯೆಸ್ಟ್ ಎರಡೂ ಕಡೆಯವರು ಯಾರು ನಿಂತಿದ್ರು ಚುನಾವಣೆಗೆ, ಎರಡೂ ಕಡೆ ಅಭ್ಯರ್ಥಿಗಳು, ಒಬ್ಬರು ಅಭ್ಯರ್ಥಿಗಳು 5,000 ರೂಪಾಯಿ ದುಡ್ಡು, 1,500 ರೂಪಾಯಿ ಬೆಲೆ ಬಾಳುವಂಥ ಬೆಳ್ಳಿ ಬಟ್ಲು, ಮತ್ತೊಬ್ಬ ಅಭ್ಯರ್ಥಿ 5,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಶಿಕ್ಷಕರನ್ನು ಭ್ರಷ್ಟರು ಮಾಡಿದ್ದಾರೆ. ಇವತ್ತು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರು ಕಾಸಿಸ್ಕೊಂಡು ಓಟ್ ಹಾಕಿದ್ದಾರೆ. ಇದು ಈ ದೇಶದ ದುರಂತ ಆಯಿತಾ. ಯಾವ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಿದ್ರು, ಯಾವ ಮಕ್ಕಳಿಗೆ ಆದರ್ಶವನ್ನು ಪಾಠ ಮಾಡ್ತಾರೆ, ಯಾವ ಮಕ್ಕಳಿಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಮಾಡ್ತಾರೆ, ಯಾವ ಮಕ್ಕಳಿಗೆ ದೇಶದ ಭವಿಷ್ಯದ ಬಗ್ಗೆ ಪಾಠ ಹೇಳ್ಕೊಡ್ತಕ್ಕಂಥ ಶಿಕ್ಷಕರನ್ನು ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಯಾರೆಲ್ಲ ತೆಗೆದುಕೊಂಡಿದ್ದಾರೆ ಅವರು ಇವತ್ತು ಅವರು ಒಬ್ಬರು 5,000 ರೂಪಾಯಿ ದುಡ್ಡು, ಕೆಲವರು ಬೆಳ್ಳಿ ಬಟ್ಲು ಮತ್ತು ಕೆಲವರು 5,000 ರೂಪಾಯಿ ಕ್ಯಾಶ್, 2 ಜನ ಅಭ್ಯರ್ಥಿಗಳು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅವ್ರು ಹೇಳ್ತಾರಲ್ಲ ವೈಯಕ್ತಿಕ ಗೆದ್ರಂತ, 2 ಜನರು ಭ್ರಷ್ಟಾಚಾರ ಮಾಡಿದ್ದಾರೆ. ಮತ್ತು ಈ ಚುನಾವಣೆ ಯಾರಿಗೆ ವಿಜೇಂದ್ರ ಅವರಿಗೆ ಮಹತ್ವದ ಚುನಾವಣೆ ಆಗಿತ್ತು. ಯಾಕಂತ ಹೇಳಿದ್ರೆ ಅವರು ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಇದು ಅವರ NDA ಕೂಟದ ಅಭ್ಯರ್ಥಿಯ ಮೊದಲ ಚುನಾವಣೆ ಆಗಿತ್ತು, ಮತ್ತು ಮೈತ್ರಿಯ NDA ಕೂಟದ ಮೈತ್ರಿಯ ಅಭ್ಯರ್ಥಿ ಕೂಡ ಇದು ಮೊದಲ ಚುನಾವಣೆ ಆಗಿತ್ತು. ಹಾಗಾಗಿ ಇಲ್ಲಿ HD ಕುಮಾರಸ್ವಾಮಿ ಅವರು ಮತ್ತು ವಿಜೇಂದ್ರ ಅವರು ಇದನ್ನು ಸವಾಲಾಗಿ ತೆಗೆದುಕೊಂಡಿದ್ರು. ಅಲ್ಲಿ ಭಾರತೀಯ ಜನತಾ ಪಕ್ಷದ ಮತಗಳು ಇದ್ದು ಮತ್ತು JDSನ ಮತಗಳಿದ್ದು. ಕಳೆದ ಬಾರಿ ಕೂಡ ಇದೇ ರಂಗನಾಥ್ ಅವರು ಕೆಲವು ಮತಗಳ ಅಂತರದಿಂದ ಸೋತಿದ್ದು. ಹಾಗಾಗಿ ಈ ಬಾರಿ ಈ ಮೈತ್ರಿ ಆಗಿದ್ದರಿಂದ ಮತ್ತು ಪ್ರತಿಷ್ಠೆ ಆಗಿದ್ದರಿಂದ ಕಾಂಗ್ರೆಸ್ಗೆ ಈ ಮೈತ್ರಿ ಮುಖಾಂತರ ಒಂದು ಸಂದೇಶವನ್ನು ಲೋಕಸಭೆ ಚುನಾವಣೆಗೆ ನಾವು ನಮ್ಮದು ಏನು ಜೋಡೆತ್ತು BJP ಮತ್ತು JDSನ ಜೋಡೆತ್ತು ನಿಮ್ಮನ್ನು ಧೂಳಿಪಟ ಮಾಡ್ತಂಥ ಸಂದೇಶ ರವಾನೆ ಮಾಡಲಿಕ್ಕೆ ಏನು ಹೊರಟಿದ್ರು. ಆದರೆ ಇದು ವಿಜೇಂದ್ರ ಅವರಿಗೆ ಮೊದಲ ಚುನಾವಣೆಯ ಮುಖಭಂಗ ಮತ್ತು ಮುಜುಗರ ಮತ್ತು ನಿರಾಶೆ. ಅದೇ ರೀತಿ ಮೈತ್ರಿ ಗೆಳೆಯರಿಗೂ ಕೂಡ ಇದು ಅತಿ ದೊಡ್ಡ ಮುಖಭಂಗ ಅಂತ ಹೇಳಿ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ತೀವಿ ಅಂತ ಹೇಳಿ ಅವರು ಕ್ಲೈಮ್ ಮಾಡ್ಕೊಂಡಿದ್ರು. ಹಾಗಾಗಿ ನಾವು ಈ ಪದವನ್ನು ಬಳಸ್ತಿರುವಂಥದ್ದು. ಮತ್ತು ಈ ಶಿಕ್ಷಕರು ಇದಾರಲ್ಲ, 5,000 ರೂಪಾಯಿ ಎರಡೂ ಕಡೆ ಅಭ್ಯರ್ಥಿಗಳನ್ನು ದುಡ್ಡಿಸ್ಕೊಂಡು ಓಟ್ ಹಾಕಿದಾರಲ್ಲ ಶಿಕ್ಷಕರು, ಬಹುಶಃ ಈ ದೇಶ ಇದೇ ಥರ ಆದರೆ ಇನ್ನು ಉದ್ಧಾರ ಆಗಲ್ಲ. ಇವರು ಮಕ್ಕಳಿಗೆ ಪಾಠ ಮಾಡ್ತಾರೆ, ಏನಂತ ಪಾಠ ಮಾಡ್ತಾರೆ ಇವರು ಆಯಿತಾ. ದುಡ್ಡಿಸ್ಕೊಂಡು ಓಟ್ ಹಾಕಿದ್ದಾರೆ ಶಿಕ್ಷಕರುಗಳು. 19,000 ಓಟಲ್ಲಿ 16,500 ಓಟು ಏನು ಪೋಲ್ ಆಗಿದೆ. ಅಷ್ಟು ಓಟುಗಳಲ್ಲಿ ಬಹುತೇಕ ಶಿಕ್ಷಕರುಗಳು ಹಣ ತೆಗೆದುಕೊಂಡು ಓಟ್ ಹಾಕಿದ್ದಾರೆ. ಆದರೆ ಇಲ್ಲಿ ಪುಟ್ಟಣ್ಣದು ವೈಯಕ್ತಿಕ ವರ್ಚಸ್ಸು. ಒಬ್ಬ ವ್ಯಕ್ತಿ ವೈಯಕ್ತಿಕ ವರ್ಚಸ್ಸಿದ್ರೆ ಎಷ್ಟೇ ಮೈತ್ರಿಗಳಾದರೆ, ಎಷ್ಟೇ ಶಕ್ತಿಯುತವಾಗಿದ್ದರೆ, ಎಷ್ಟೇ ಫೋರ್ಸ್ಗಳಿದ್ರೆ ಗೆಲ್ಬೋದು ಅನ್ನೋದು ಕೂಡ ಇದೊಂದು ಸಾಕ್ಷಿ. ಆ ಮುಖಾಂತರ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ನೀವು ಅದೇ ಕುಮಾರಸ್ವಾಮಿಯವರಿಗೆ ಇವತ್ತು ಮಧ್ಯಾಹ್ನ BJP ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಖುದ್ದು ಕರೆ ಮಾಡಿ ತಾವು ಇಮಿಡಿಯೇಟ್ಲಿ ಬರಬೇಕು, ನಿಮ್ಮ ಜೊತೆ ಯಾರನ್ನೂ ಕರ್ಕೊಂಡು ಬರಬಾರ್ದು ಅಂತೇಳಿ ಸೂಚನೆ ಕೊಟ್ಟರು. ಗೋವಾದ CM ಕೂಡ ಬರಕ್ಕೆ ಹೇಳಿದ್ದಾರೆ, ಸಾವಂತ್ ಅವ್ರನ್ನು ಕೂಡ ಬರಕ್ಕೆ ಹೇಳಿದ್ದಾರೆ. ಇವತ್ತು ರಾತ್ರಿ ಮೀಟಿಂಗ್
ಮೀಟಿಂಗ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಮೈತ್ರಿ ಇನ್ನೂ ಫೈನಲ್ ಆಗಿಲ್ಲ. ಅವರು ಹೇಳಿದರು ರಾಜಸ್ಥಾನ 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ನಾವು ಮೈತ್ರಿ ಅಭ್ಯರ್ಥಿಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಮತ್ತೆ ಜೊತೆಗೆ ರಾಜ್ಯಸಭೆ ಚುನಾವಣೆ ಇದೆ. ರಾಜ್ಯಸಭೆ ಚುನಾವಣೆ ಕೂಡ NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಕೂಡ JDSನವರು ಇದು ಕೂಡ ಅಟೆಂಪ್ಟ್ ಮಾಡ್ತಿದ್ದು. ಈಗಾಗಲೇ ಕಾಂಗ್ರೆಸ್ನ ದೂರು ಕೊಟ್ಟಿದ್ದಾರೆ. IT ED CBI ಹೆದರಿಕೆಯನ್ನು ಎದುರಿಸ್ತಿದ್ದಾರೆ. HS ಪುಟ್ಟಸ್ವಾಮಿ ಗೌಡರಿಗೆ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಶಾಸಕರುಗಳಿಗೆ ಎದುರಿಸ್ತಿದ್ದಾರೆ. ಹಾಗಾಗಿ ನೀವು ವೋಟ್ ಹಾಕಿ ಅಂತೇಳಿ ದೂರು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ದೂರು ಕೊಟ್ಟಿದ್ದಾರೆ. ಅದೇ ರೀತಿ ಮೈತ್ರಿ ಈಗಾಗಲೇ ಬಹುತೇಕ ಹಾಸನ ಮತ್ತು ಮಂಡ್ಯ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಕೋಲಾರ ಕೂಡ ಅಲ್ಲಿ ಅವ್ರದ್ದು MLAಗಳು 2 MLAಗಳು ಇರ್ತಕ್ಕಂಥದ್ದು, ಒಬ್ಬರು MLC ಇರತ್ತ ಅನ್ನೋ ಕಾರಣಕ್ಕಾಗಿ ಕೋಲಾರನ್ನು ಕೂಡ ಬಿಟ್ಕೊಡ್ಬೇಕಂತ, ಹಳೆ ಮೈಸೂರು ಭಾಗ ಅಂತ ಕೊಡಬೇಕಂತ ಆಗಿರುವಂಥದ್ದು. ಇದ್ರ ಜೊತೆಗೆ ಅವರು ತುಮಕೂರು ಅಥವಾ ಮೈಸೂರು, ಕೊಡಗು ಈ 2ರಲ್ಲಿ ಒಂದು ಕೊಡಿ ಅಂತ ಡಿಮ್ಯಾಂಡನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಈಗ ಮಂಡ್ಯ ದಿನೇ ದಿನೇ ಟೆನ್ಷನ್ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಮಂಡ್ಯದಲ್ಲಿ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರವ್ರನ್ನ ಫಿಕ್ಸ್ ಆಗಿದೆ. ಅದು ಎಲ್ಲ MLAಗಳು ಮತ್ತು ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅವರೇ ಡಿಸೈಡ್ ಮಾಡಿ ಅವ್ರಿಗೆ, ಯಾಕಂದರೆ ಅವ್ರಿಗೆ ಸಂಪನ್ಮೂಲದ ಕೊರತೆ ಇಲ್ಲ, ಕಾಂಟ್ರಾಕ್ಟ್ ಅವರ, ಹಾಗಾಗಿ ಅವ್ರನ್ನ ಅಭ್ಯರ್ಥಿನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಈಗ ವಿಕೆಟ್ ಇಲ್ಲಿ ಗೂಗ್ಲಿ ಆಗ್ತಿರ್ತಕ್ಕಂಥವ್ರು ಸುಮಲತಾ ಅದು ಸ್ಟ್ರಾಟಜಿ ಇದ್ರೂ ಇರ್ಬೋದು. ಯಾಕಂದ್ರೆ ಸುಮಲತಾ ಈಗ ಅವರು ಪಾರ್ಟ್ ಆಫ್ NDA, ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷ. ಹಾಗಾಗಿ ಸುಮಲತಾ ನಾನು ಮಂಡ್ಯದ ನೆಲ, ಮಂಡ್ಯದ ತಿಲಕ ಡೈಲಾಗ್ ಹೊಡಿತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ತಾವು ನೋಡ್ಬೋದು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಿಜವಾಗ್ಲೂ ಆ ಚುನಾವಣೆ ಆ ಡೈಲಾಗ್ಗಳಿಂದಲೇ ಒಂದಷ್ಟು ಮತಗಳು ಬಂದು ಅಂತ ಹೇಳೋದು ತಪ್ಪಾಗಲಾರ್ದು. ಈಗ ಸುಮಲತಾ ಅವರು ಕೂಡ ಇದು ಚೆಕ್ಮೇಟ್ ಕೊಡ್ತಿರೋದು ಯಾರಿಗೆ? JDSಗೆ. ಈಗ JDSನವ್ರು ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಈಗ ಅಲ್ಲಿ ಲೋಕಲ್ ಅಭ್ಯರ್ಥಿ ನಿಲ್ಲಿಸೋದಂತ ನಿಖಿಲ್ ಕುಮಾರಸ್ವಾಮಿ ಹೆಸರುಗಳನ್ನ ಮುನ್ನೆಲೆ ತರುವಂಥದ್ದು. ಕೊನೆಗೆ ಯಾರು ಬೇಡ ಕುಮಾರಣ್ಣ ನೀವೇ ಬನ್ನಿ ಅಂತ ಫೋರ್ಸ್ ಮಾಡಿದ್ರೆ ನಾನು ಬಂದೆ ನಿಂತೆ ಅಂತಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಸುಮಲತಾ ಕೊಡ್ತಕ್ಕಂಥ ಚೆಕ್ಮೇಟ್ನಿಂದ ಹಲವಾರು ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು. ಅವರಿಗೆ ಮೈಸೂರು ಕೊಡಗು ಕ್ಷೇತ್ರ ಆದರೂ ಆಗ್ಬೋದು, ಬೆಂಗಳೂರಿನ ಉತ್ತರ ಕ್ಷೇತ್ರ ಆದರೂ ಆಗ್ಬೋದು, ಅಥವಾ ಬೆಂಗಳೂರು ಸೆಂಟ್ರಲ್ ಆಗ್ಬೋದು. ಆ ಮುಖಾಂತರ ಅವರು ಕೂಡ ಇಂಡೈರೆಕ್ಟ್ಲಿ ಅವರು ನಮಗೆ ಉತ್ತರ ಅಥವಾ ಸೆಂಟ್ರಲ್ಲು ಅಥವಾ ಮೈಸೂರು ಕೊಡಗು ಕ್ಷೇತ್ರವನ್ನು ಕೊಡಿ ಅಂತ ಅವರು ಇಂಡೈರೆಕ್ಟಾಗಿ ಕ್ಲೈಮ್ ಮಾಡ್ತಿರುವಂಥದ್ದು. ಇದು JDSಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿ JDS ಈಗ ಯಾವ ಪರಸ್ಪರ ಎಣ್ಣೆ ಸಿಗಕಾಯಿ ಅಂತ ಇದ್ದಂಥ ಸುಮಲತಾ ಮತ್ತು HD ಕುಮಾರಸ್ವಾಮಿ ಅವರು ಸ್ವತಃ HD ಕುಮಾರಸ್ವಾಮಿ ಅವರು ಅಗತ್ಯ ಬಿದ್ದರೆ ನಾನು ಅವ್ರ ಜೊತೆ ಮಾತನಾಡ್ತೀನಿ ಅನ್ನೋ ಮುಖಾಂತರ ರಾಜಕಾರಣದಲ್ಲಿ ಯಾರೂ ಶತ್ರುರಿಲ್ಲ, ಯಾರೂ ಮಿತ್ರರಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಯಿತು. ಆದರೆ ನಿಮಗೀಗ ಮೈತ್ರಿ ಅಭ್ಯರ್ಥಿ ಎಷ್ಟು ಕ್ಷೇತ್ರಗಳನ್ನು JDSಗೆ ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಆಗಿರ್ತಕ್ಕಂಥದ್ದು. ಮತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಈ ಮೈತ್ರಿ ಮಾತುಕತೆಯಿಂದ ದೂರ ಇಟ್ಟಿರ್ತಕ್ಕಂಥ, ಅಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕರಿಬೋದಿತ್ತು ಅನ್ನೋ ಒಂದು ಚರ್ಚೆ ಆಗಿರುವಂಥದ್ದು. ರಾಜ್ಯಾಧ್ಯಕ್ಷನ ಕೂಡ ಇನ್ವೈಟ್ ಮಾಡಿಲ್ಲ. ಹಾಗಾಗಿ ಇವತ್ತು ಅಮಿತ್ ಶಾ ಅವರು ಗೋವಾ ಮುಖ್ಯಮಂತ್ರಿ ಮುಖಾಂತರ ತೀರ್ಮಾನಗಳನ್ನು ಮಾಡ್ತಾರೆ. ಎಷ್ಟು ಸೀಟ್ಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಕ್ವಿಕ್ ಆಗಿ ಚಾಲೆಂಜಸ್ ಇದೆಯಾ ಇಲ್ಲಿ ಅಂತ? ಚಾಲೆಂಜಸ್ ಸಹಜವಾಗಿದೆ. ಯಾಕಂದ್ರೆ ಮೈತ್ರಿ ಈಗ ಆಗಿರುವಂತದ್ದು ಏನು ಸಹಜವಾಗಿ ಅಲ್ಲಿ ಇದ್ದಂಥದ್ದು ಏನು ಒಕ್ಕಲಿಗರ ಓಟ್ಗಳು ಮತ್ತು ಏನು ರಂಗನಾಥ್ ಅವರು ಗೆಲ್ಲೇಬೇಕಾದಂತ, ಈಗ ಚಿದಾನಂದ ಹೇಳಿದಂತೆ ಕ್ಲೈಮ್ ಮಾಡ್ಕೊಂಡಿದ್ರೆ ಗೆಲ್ತೀವಿ ಅನ್ನೋ ವಿಶ್ವಾಸ ಯಾಕಿತ್ತು ಅಂತಂದ್ರೆ ಅವ್ರಿಗೆ ಹಳೆ ಮೈಸೂರಿನ ಓಟ್ಗಳು ಒಕ್ಕಲಿಗ ಓಟ್, ಅದು ಕೂಡ ಜೊತೆಗೆ BJP ಅಡಿಷನಲ್ ಓಟ್ ಬಂದರೂ ಕೂಡ ಯಾಕೆ ಗೆದ್ದಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅಂದ್ರೆ ನಾಯಕರ ಒಂದು ಸಮಾಗಮ ಆದರೂ ಕೂಡ ಕಾರ್ಯಕರ್ತರ ಸಮಾಗಮ ಹೇಗೆ ಕಾಂಗ್ರೆಸ್ ಮತ್ತು JDS ಸಂದರ್ಭದಲ್ಲಿ ಆಗ್ಲಿಲ್ವೋ ಅಂಥದ್ದೇ ಒಂದು ವ್ಯತಿರಿಕ್ತ ಪರಿಣಾಮ ಬಂದು ಬಿಡುತ್ತಾ ಅನ್ನೋ ಆತಂಕ ಸವಾಲಿದೆ. ಆ ಸವಾಲನ್ನ ಯಾವ ರೀತಿ ಓವರ್ಕಮ್ ಮಾಡ್ತಾರೆ ಅನ್ನೋದು ಈ ಮೈತ್ರಿ ನಾಯಕರ ಮುಂದೆ ಇರೋ ಅತಿ ದೊಡ್ಡ ಪರೀಕ್ಷೆ ಅನ್ನೋದಿತ್ತು. ಓಕೆ, ಇನ್ನು ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ, ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ, ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ, ಇವೆಲ್ಲವನ್ನ ನೋಡೋಣ. ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಮೈತ್ರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ. ಹಿಂದೆಂದಿಗಿಂತಲೂ ಈ ಬಾರಿ ಮಂಡ್ಯ ಲೋಕ ರಣಕಣ ರಂಗೇರೋದು ಫಿಕ್ಸ್. ಸಕ್ಕರೆ ನಾಡಿಗೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಸುಮಲತಾ. HDK ನಿಖಿಲ್ ಸ್ಪರ್ಧೆಯ ಸಸ್ಪೆನ್ಸ್ ಕೂಡ ಇನ್ನೂ ಹಾಗೆ ಉಳಿದಿದೆ. ಮತ್ತೊಂದು ಕಡೆ ನಿಮಗೆ ಈಗಾಗಲೇ ಗೊತ್ತಿದೆ, ಕಾಂಗ್ರೆಸ್ ಅಂತೂ ತಾನು ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದು ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿಯೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಈಗ ಪ್ರತಿ ಬಾರಿ ಕೂಡ ಮಂಡ್ಯ ವಿಚಾರ, ಇಡೀ ಇಂಡಿಯಾದಲ್ಲಿ ಮಂಡ್ಯ ವಿಚಾರ ಬಹಳ ಸುದ್ದಿಯಲ್ಲಿ ಇರುತ್ತೆ ಅನ್ನೋದು ಈ ಸಲ ಕೂಡ ಅಂಥದ್ದೇ ಒಂದು ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ. ಮಂಡ್ಯ ಸ್ಪರ್ಧೆಯ ಬಗ್ಗೆ ಸಂಸದೆ ಸುಮಲತಾ ಅವರು ಏನ್ ಹೇಳಿದ್ದಾರೆ ನೋಡೋಣ. ನಾನು ಹೇಳಿದ್ದಿಷ್ಟೇ, ಇಲ್ಲಿ BJPಯ ಒಂದು ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ನಾವು BJPಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕೆ ಒಂದು ಒಳ್ಳೆಯ ಅವಕಾಶ ಆಗತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ. ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ. ಇದನ್ನು ಇಲ್ಲ, ಪಕ್ಷದ ಕಚೇರಿಗೆ ಅವ್ರು ಕರೆದಾಗ ಮಾತ್ರ ನಾನು ಹೋಗೋ ಅವಕಾಶ ಇರುತ್ತೆ.
ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ. ಆ ಇನ್ವಿಟೇಷನ್ನು ಪಕ್ಷದ ವತಿಯಿಂದ ಬರಬೇಕು. ನಮಗೆಲ್ಲರೂ ಪರಿಚಯ ಇರೋರೇ ಅಲ್ಲಿ. ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ. ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ. ಸೊ ಮಂಡ್ಯ ರಣಕಣ ಈ ಸಲ ಕೂಡ ಅದೇ ರೀತಿಯ ರೋಚಕತೆಯನ್ನ ಪಡೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ನಾವು ಹೇಳಬಹುದು. ಆದ್ರೆ ಈಗ ಮೈತ್ರಿ, ಮತ್ತೊಂದ್ ಕಡೆ ಕಾಂಗ್ರೆಸ್. ಸೊ ಈಗಾಗಲೇ ಸುಮಲತಾ ಅವರ ಒಂದು ಸ್ಟ್ಯಾಂಡ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ಮೊನ್ನೆ ಕೂಡ ಒಂದಷ್ಟು ಮಾತನಾಡುವ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳ್ತಾ ಇದ್ದಾರೆ, ಬಟ್ ನಾನು ಬಿಜೆಪಿಯ ಕಚೇರಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ, ನಾನು ಪಕ್ಷೇತರವಾಗಿ ಇರೋದ್ರಿಂದ ಅಂತ ಹೇಳಿ. ಬಟ್ ಇಲ್ಲೇ ನಿಲ್ಬೇಕು ಅನ್ನುವಂಥ ರೀತಿಯಲ್ಲೇ ಅವರು ಮಾತನಾಡ್ತಾ ಇರೋದು. ಅದೇ ಅವರ ಹೇಳಿಕೆ ಮತ್ತು ಅವರ ಒಂದು ಏನು ರಾಜಕೀಯ ವಿಚಾರಧಾರೆ ವಿಚಾರವಾಗಿ ಒಂದು ಮಾತಂತೂ ಹೇಳಲೇಬೇಕು. ಅವರ ಪ್ರತಿಸ್ಪರ್ಧಿಗಳು ಕೂಡ ಮೆಚ್ಚುವಂತ ಒಂದು ಅಸಾಧಾರಣವಾದ ಸೀಸನ್ಡ್ ಪಾಲಿಟಿಕಲ್ ಇದೆ. ಯಾಕಂದ್ರೆ ಮಾತುಗಾರಿಕೆ, ನಡೆ ನುಡಿ ಎರಡರಲ್ಲೂ ಕೂಡ ಅಂದ್ರೆ ಯಾವ ರೀತಿ ಅಂತಂದ್ರೆ ವಿರೋಧಿಗಳಿಗೂ ಮೆಸೇಜ್ ಕೊಡಬೇಕು, ಸಹವರ್ತಿಗಳಿಗೂ ಮೆಸೇಜ್ ಕೊಡಬೇಕು. ಒಂದು 20 ವರ್ಷ ರಾಜಕಾರಣ ಮಾಡಿದವರು ಎಷ್ಟು ಪ್ರಬುದ್ಧವಾಗಿ ಸೀಸನ್ಡ್ ಆಗಿ ಮಾಗಿರೋ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ಅಷ್ಟೇ ಟ್ಯಾಕ್ಟ್ಫುಲ್ ಆಗಿ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಂದು ಗೊತ್ತಾಗಿದೆ. ಆ ಹೇಳಿಕೆಗಳ ಮೂಲಕವೇ ಗದ್ದುಗೆಯನ್ನ 5 ವರ್ಷ ಉಳಿಸ್ಕೊಂಡ್ರು. ಆದ್ರೆ ಅದೇ ಹೇಳಿಕೆಗಳು, ಅದೇ ನಡೆ ನುಡಿಯ ಮೂಲಕ ಮತ್ತೆ ಟಿಕೆಟ್ ಗಿಟ್ಟಿಸ್ಕೋತಾರ ಅನ್ನೋಂಥ ಪ್ರಶ್ನೆ ಈ ಕ್ಷಣದವರೆಗೂ ಇದೆ. ಈ ಕ್ಷಣದವರೆಗೆ ಆ ಪ್ರಶ್ನೆ ಅವರಲ್ಲೂ ಇರೋದ್ರಿಂದಾನೆ ಪದೇ ಪದೇ ಇಂಥ ಹೇಳಿಕೆಗಳನ್ನ, ಪರೋಕ್ಷ ಸಂದೇಶಗಳನ್ನ ಕೊಡ್ತಾ ಇರುವಂತದ್ದು. ಅಫ್ಕೋರ್ಸ್ ಅವರು ಟೆಕ್ನಿಕಲ್ ರೀಸನ್ಸ್ ಹೇಳ್ತಾರೆ, ನಾನು ಯಾಕೆ ಸೇರ್ಕೊಳ್ಳಿಲ್ಲ ಇವರು ತುಂಬಾ ಅಂದ್ರೆ ಸೆಲ್ಫ್ ಸೆಂಟ್ರಿಕ್ ಮೂವ್ಮೆಂಟ್ ಗಳನ್ನ ಮಾಡ್ತಾರೆ. ಇವರ ಲೆಕ್ಕಾಚಾರಗಳೇ ಬೇರೆ. ಇವರಿಗೆ ಪಕ್ಷದ ವೇದಿಕೆ ಕೊಡಬೇಕಾ ಅನ್ನುವಂತ ಒಂದು, ಅಂದ್ರೆ ನಿಮ್ಮ ಪಕ್ಷದ ವೇದಿಕೆಯನ್ನು ಕೊಡಬೇಕಾ ಅನ್ನುವಂತ ಒಂದು ವಾದವನ್ನ JDS ಕಡೆಯಿಂದ, ನಾನೇನು ಹೆಸರು ಹೇಳಕ್ ಹೋಗಲ್ಲ, ಕುಮಾರಸ್ವಾಮಿ ಅವರು ಇರ್ಬೋದು, ಯಾರಾದ್ರೂ ಇರ್ಬೋದು, ಅಂತ ಒಂದು ಏನು ನಾಜುಕಿನ ಮನಸ್ಥಿತಿಯವರಿಗೆ ನೀವು ಕೊಡಬೇಕು ಅವಕಾಶನ ಅಂತ ಏನಾದ್ರು ವಾದ ಮಾಡಿಸಿದ್ರೆ ಅದಕ್ಕೂ ಉತ್ತರ ಇದೆ. ಹೌದು, ಯಾಕೆ ಸೇರ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಟ್ಯಾಕ್ಟ್ಫುಲ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಅದರ ಹೊರತಾಗಿ ಸಹಜವಾಗಿ ಅಷ್ಟು ಸುಲಭ ಇಲ್ಲ ಅನ್ನೋದಂತೂ ಸರ್ಫೇಸ್ ಲೆವೆಲ್ ಅಲ್ಲಿ ಗೊತ್ತಿದೆ. ಏನು ಈಗಾಗಲೇ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಆಗಿರುವಂತಹ ಸರ್ವೆಗಳಲ್ಲಿ ಯಾವ ಅಭ್ಯರ್ಥಿಗಳು ಕೂಡ ಏನು ಅಥವಾ ಹಾಲಿ ಸಂಸದರು ಕೂಡ ನಾನು ಸೋತು ಬಿಡ್ತೀನಿ, ಹಂಗಾಗಿ ಏನು ನಿಲ್ಲಿಕ್ಕೆ ಭಯ ಅಥವಾ ನಿಲ್ಲಲ್ಲ ಅಂತ ಯಾರು ಹೇಳಲ್ಲ. ಅವ್ರಿಗೆ ಅವ್ರದೇ ಆದಂತ ಸವಾಲುಗಳಿರುತ್ತೆ, ಗೆಲ್ತೀವಿ ಅಂತಾನೆ ಹೇಳೋದು. ಸುಮಲತಾ ಅವರು ಕೂಡ ಅದೇ ಹೇಳ್ತಾರೆ. ಆದ್ರೆ ಅಲ್ಲಿ ಗ್ರೌಂಡ್ ಅಲ್ಲಿ ಬೇರೆ ರೀತಿ ವ್ಯತಿರಿಕ್ತ ಅಭಿಪ್ರಾಯಗಳಿವೆ ಅನ್ನುವಂಥದ್ದು ಅನ್ನೋ ಕಾರಣಕ್ಕೇನೆ ಕಾಂಗ್ರೆಸ್ ಅವರು ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಸ್ಟಾರ್ ಚಂದ್ರು ಅಂತ ಏನು ಎಲ್ಲರೂ ಒಪ್ಪುವಂತ ಅಲ್ಲಿನ ಎಲ್ಲಾ ಬಣಗಳು, DK ಶಿವಕುಮಾರ್, ಸಿದ್ದರಾಮಯ್ಯ, ಚೆಲುವರಾಯಸ್ವಾಮಿ, ಅಫ್ಕೋರ್ಸ್ ಚೆಲುವರಾಯಸ್ವಾಮಿ ಅವರ ವೈಫ್ ಹೆಸರು ಬಂತು, ಧನಲಕ್ಷ್ಮಿ ಅವರು ನಿಲ್ತಾರೆ ಅಂತ, ಕಡೆಗೆ ಅದು ರೂಲ್ಡ್ ಔಟ್ ಆಯ್ತು, ಬೇಡ ಹೆವಿ ರಿಸ್ಕ್ ಅನ್ನೋ ತರ. ಇನ್ನು ಚೆಲುವರಾಯಸ್ವಾಮಿ ನಿಲ್ತಾರೆ ಅಂತ ಬಂದಂತ ಸಂದರ್ಭದಲ್ಲಿ ಅದು ಕೂಡ ರೂಲ್ಡ್ ಔಟ್ ಆಯ್ತು. ಯಾಕಂದ್ರೆ ಯಾವ ಮಿನಿಸ್ಟರ್ಗಳು ಕೂಡ ನಿಲ್ತಾ ಇಲ್ಲ, ನಾನೇ ಯಾಕೆ ರಿಸ್ಕ್ ತಗೊಳ್ಳಿ, ಅದು ಕೂಡ ಸಚಿವರಾಗಿರ್ಬೇಕಾದ್ರೆ ಯಾಕೆ ಬಿಟ್ಟು ಹೋಗ್ಬೇಕು ಅನ್ನೋ ಸಹಜ ಪ್ರಶ್ನೆ ಬಂದೇ ಬರುತ್ತೆ. ಅನಿವಾರ್ಯ ಈಗ ಎಲ್ಲರಿಗೂ ಒಪ್ಪುವಂತ ಅಭ್ಯರ್ಥಿ ಅನ್ನೋ ರೀತಿ ಸ್ಟಾರ್ ಚಂದ್ರು ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಇವತ್ತು ನಿರ್ಮಲಾನಂದ ಶ್ರೀ ಪ್ರೋಗ್ರಾಮ್ ಅಲ್ಲಿ ಇದ್ರು. ಇನ್ನು ಮಂಜುನಾಥ್ ಅವರು ಇದ್ರು ಸ್ಪೆಷಲಿ. ಅದರಲ್ಲಿ ಅವ್ರನ್ನ ಸನ್ಮಾನಕ ಏನು ಪಾರ್ಟ್ ಆಫ್ ಪ್ರೋಗ್ರಾಮ್ ಸನ್ಮಾನ ಮಾಡ್ಲಿಕ್ಕೆ ಕರೆದ್ರು ಅನ್ನೋ ರೀತಿ ಇದ್ರೂ ಕೂಡ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ರಾಜಕೀಯ ಬರಕ್ಕೆ ಒತ್ತಡ ಇದೆ, ವೈದ್ಯಕೀಯ ರಂಗದಲ್ಲಿ ಕ್ರಾಂತಿಕಾರಕ ಸಾಧನೆಗಳನ್ನ ಮಾಡಿದ ರೀತಿ ರಾಜಕೀಯದಲ್ಲೂ ಮಾಡಿ ಅಂತ ಒತ್ತಡ ಸಹಜವಾಗಿದೆ. ನಾನು ಕೆಲವೇ ದಿನಗಳಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತೀನಿ, ಸ್ಪಷ್ಟಪಡಿಸ್ತೀನಿ ನನ್ನ ನಿಲುವೇನು ಅಂತ ಒಂದು ಮಾತನ್ನ ಹೇಳಿದ್ರು. ಈಗ ಬೆಂಗಳೂರು ಗ್ರಾಮಾಂತರನ ಅಥವಾ ಮಂಡ್ಯನ, ಯಾಕಂದ್ರೆ ಸುಮಲತಾ ತುಂಬಾ ಏನು ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಬಿಟ್ಕೊಡಲ್ಲ ಅಂತ. ಆಮೇಲೆ ಅವರು ಬೇರೆ ಕಡೆಯಿಂದಲೂ ನನಗೆ ಕೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ, ಅದನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ ಅಲ್ಲಿ ಕೂಡ ನಾನು ಯಾರನ್ನೂ ಇಕ್ಕಟ್ಟಿಗೆ ಸಿಲುಕಿಸಲ್ಲ, ಯಾವ ನಾಯಕರುಗಳ ಹೆಸರು ಇನ್ಫಾರ್ಮಲ್ ಆಗಿ ಕೇಳ್ತಿದ್ದಾರೆ ಅಂತ. ಸೊ ಅದು ಸುಳ್ಳಲ್ಲ, ಇದು ನಿಜ ಅಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಇನ್ನು ಮಂಜುನಾಥ್ ಅವರ ಒಂದು ಪಿಚ್ ಮಾಡ್ತಾ ಇರೋ ರೀತಿ ಕೆಲವರೆಲ್ಲ, ಈಗ ಪುಟ್ಟರಾಜು ಮೊನ್ನೆನೋ ಒಂದು ಮಾತಾಡಿದ್ದಾರೆ, ಮಂಜುನಾಥ್ ಅವ್ರಿಗೆ ಏನು ಮಂಡ್ಯದಲ್ಲಿ ಕೊಡಬೇಕು ಅಂತ. ಸುಮ್ಮನೆ ಒಂದು ಟೆಸ್ಟ್ ಅಂಡ್ ಟ್ರೈಡ್ ತರ ಒಂದೊಂದು ಹೆಸರುಗಳನ್ನ ಟ್ರೈಲ್ ರೀತಿ ಬಿಡೋದು. ಗ್ರಾಮಾಂತರ ಆಯ್ತು, ಹಾಸನ ರೂಲ್ಡ್ ಔಟ್, ಪ್ರಜ್ವಲ್ ಅವರು ಕೊಡಬೇಕು ಅಂತ ದೇವೇಗೌಡರು ಹೇಳಿದ್ಮೇಲೆ ಸಹಜವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಚರ್ಚೆ ಬಂತು. ಆದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಜೊತೆ ಅಷ್ಟು ಖಡಕ್ ಆಗಿ ನಿಂತು ಮೊದಲ ಏನು ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿ ಮೊದಲೇ ವಿಘ್ನ ಆಗೋದು ಬೇಡ ಅನ್ನೋ ಕಾರಣಕ್ಕೆ ರಾಜ್ಯಸಭೆಯ ಲೆಕ್ಕಾಚಾರದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪಾಲಿಟಿಕ್ಸ್ ನ ಅಂತ ಕೂಡ ಅಭಿಪ್ರಾಯ ಇರೋದ್ರಿಂದ, ಇಲ್ಲ ನಿಲ್ಲೋದಾದ್ರೆ ಮಂಡ್ಯದಲ್ಲಿ ನಿಲ್ಲಿ ಅನ್ನೋ ತರನು ಕೂಡ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ ಅನ್ನ ಆ ಮೂಲಕನಾದ್ರೂ ಸುಮಲತಾ ಅವರ ಒಂದು ಒತ್ತಡವನ್ನು ಮಣಿಸಬೇಕು, ಸುಮಲತಾ ಅವರಿಗೆ ಟಿಕೆಟ್ ಸಿಗದಂತೆ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದಂತೆ ದಳಪತಿಗಳು ಒಟ್ಟಾರೆ ಅಲ್ಲಿನ ಏನು ಮಾಜಿ ಶಾಸಕರುಗಳು ಮತ್ತು ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲರಿಗೂ ಸುಮಲತಾ ಅವ್ರ ಮೇಲಿರುವಂತಹ ರಾಜಕೀಯ ಜಿದ್ದಾಜಿದ್ದಿ ಏನಂತ ಗೊತ್ತು. ನಿಖಿಲ್ ಕುಮಾರ್
ಕುಮಾರಸ್ವಾಮಿ ಅವರ ಸೋಲಿನ ನಂತರ. ಸೊ ಈ ಹಿನ್ನೆಲೆಯಲ್ಲಿ ಅನಿವಾರ್ಯ ಕಾರಣಗಳಿಗೆ ಅಕ್ಕಪಕ್ಕ ಕೂತು ಮೈತ್ರಿ ಮತ್ತೊಂದು ಮಾತುಕತೆ ಇದ್ರೂ ಕೂಡ ಅದರ ಹೊರತಾದ ರಾಜಕಾರಣ ಮಂಡ್ಯ ನೆಲದಲ್ಲಿರೋದ್ರಿಂದ ಸುಮಲತಾ ಅವರು ತುಂಬಾ ಟ್ಯಾಕ್ಟ್ಫುಲ್ ಆಗಿ ಹೇಳ್ತಾ ಇದ್ದಾರೆ, ಪಕ್ಷ ಕಟ್ಟಕ್ಕೆ ಅವಕಾಶ ಇದೆ ಬಿಜೆಪಿಗೆ, ನನಗೆ ಕೊಡಿ, ಕಟ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ. ಆದ್ರೆ ಅದು ಅಷ್ಟು ವಾಸ್ತವಕ್ಕೆ ಹತ್ತಿರವಾಗಿರುವಂತ ಏನು ವಿಚಾರನ ಬರೀ ಮಾತುಕತೆ. ದೆಹಲಿಯ ವರಿಷ್ಠರು ತುಂಬಾ ಕೀನ್ ಆಗಿ ಟ್ಯಾಕ್ಟ್ಫುಲ್ ಆಗಿ ಸ್ಟಡಿ ಮಾಡಿದ್ರೆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೋತಾರೆ. ಆ ಮೂಲಕ ಇದರಲ್ಲಿ ಗೆಲ್ಲೋದು ಸುಮಲತನ ಮತ್ತು ಅಥವಾ ಕುಮಾರಸ್ವಾಮಿ ಅವರ ಅನ್ನೋದು ಗೊತ್ತಾಗುತ್ತೆ. ಗೆಲ್ಲೋದು ಯಾರು ಅನ್ನೋದು ಕಳಸಲ ಇದಾಗಿತ್ತು. ಈಗ ಟಿಕೆಟ್ ಅಲ್ಲಿ ಗೆಲ್ಲೋದು ಯಾರು ಅನ್ನೋದಂತೂ ದೊಡ್ಡ ಕುತೂಹಲ ಸೃಷ್ಟಿಯಾಗಿದೆ. ಅವಿತಾ, ಎಸ್, ಇನ್ನು ಮಂಡ್ಯದ ರಣಕಣ ಬಗ್ಗೆ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ರಿಪೋರ್ಟ್ ಅನ್ನು ಯಾವ ರೀತಿ? ಮಂಡ್ಯದ ಮಾತ್ರ ಇಡೀ ರಾಜ್ಯದಲ್ಲಿ ಒರಿಜಿನಲ್ ಒಕ್ಕಲಿಗರು ಮತದಾರ ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ. ಯಾಕಂತ ಹೇಳಿದ್ರೆ ಅಲ್ಲಿ 7,80,000 ಓಟ್ಗಳು ಇರ್ತಕ್ಕಂಥದ್ದು. ಮಂಡ್ಯ ಒಂದೇ ಒಂದು ಕ್ಷೇತ್ರ, ಲೋಕಸಭಾ ಕ್ಷೇತ್ರ, ಒಕ್ಕಲಿಗರೇ ನಿರ್ಣಾಯಕರು. ಒಕ್ಕಲಿಗರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಭ್ಯರ್ಥಿ ಅಲ್ಲಿ ಗೆಲ್ಲಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು. ಮತ್ತು ಇದೇ ಒಕ್ಕಲಿಗರು ಮಂಡ್ಯದಲ್ಲಿ ಇರ್ತಕ್ಕಂಥ ಎಸ್.ಎಂ. ಕೃಷ್ಣರವರನ್ನ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣರನ್ನು ಹೀನಾಯವಾಗಿ ಕೂಡ ಸೋಲಿಸಿದ್ದಾರೆ. ಇದೇ ಮಂಡ್ಯದ ಒಕ್ಕಲಿಗರು ಅಂಬರೀಷ್ ಅವ್ರನ್ನ ರಾಜಕೀಯವಾಗಿ ಮೇಲುಕು ತಂದರೆ ಇದೇ ಅಂಬರೀಷ್ ಅವರನ್ನ ಹೀನಾಯವಾಗಿ ಸೋಲಿಸಿದ್ದಾರೆ. ಮತ್ತು ಇದೇ ಒಕ್ಕಲಿಗರು ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಅಪ್ಪಿಕೊಂಡಿದ್ದಾರೆ. ಮತ್ತು ಅದೇ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಹೀನಾಯವಾಗಿ ಸೋಲಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಮಣ್ಣಿನ ಗುಣ ಮಂಡ್ಯದ ಮಣ್ಣಿನ ಗುಣ, ಆ ಮಣ್ಣಿನ ಗುಣದ ವಿಶೇಷ ಅಂತೇಳಿ ಅವರು ಯಾವಾಗ ಯಾರನ್ನು ಕೈ ಹಿಡಿತಾರನ್ನ ಗೊತ್ತಿಲ್ಲ. ಆದರೆ ಸದ್ಯ ನಿಮಗೆ ಅಲ್ಲಿ 1,70,000 ಕುರುಬರು ಇದ್ದಾರೆ ಮತ್ತು ಲಿಂಗಾಯತರು ಕೂಡ 1,40,000 ಕುರುಬರು ಇದ್ದಾರೆ. 3 ಲಕ್ಷ ಪರಿಶಿಷ್ಟಿದ್ದಾರೆ. ಆದರೆ ಡಿಸೈಡ್ ಆಗುವಂಥದ್ದು ಒಕ್ಕಲಿಗರು ಒಂದು ಸೈಡ್ ಆದರೆ ಅಲ್ಲಿ ಗೆಲುವು ಖಚಿತ ಅನ್ನೋದು ನಿಮಗೆ ಗೊತ್ತಿರಬಹುದು. 2018ರ ವಿಧಾನಸಭೆಯಲ್ಲಿ ಕಂಪ್ಲೀಟ್ JDS ಇತ್ತು. ನೀವು 2023ರಲ್ಲಿ ಬದಲಾವಣೆ ಆಯ್ತು, ಅಲ್ಲಿ ಕಂಪ್ಲೀಟ್ ಕಾಂಗ್ರೆಸ್ ಬಂತು. ಹಾಗಾಗಿ ಅಲ್ಲಿನ ಒಕ್ಕಲಿಗರು ಯಾವ ತೀರ್ಮಾನ ಮಾಡ್ತಾರೆ, ಅವರು ಯಾವಾಗ ಬೇಕಾದ್ರೆ ಅವರು ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು, ಮಾಸ್ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಈಗ ನಿಮಗೆ ಅಲ್ಲಿ ಈಗ ನೋಡಿ, ಆರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂತು, ನಂತರ ಕುಮಾರಸ್ವಾಮಿ ಹೆಸರು ಬಂತು, ನಂತರ ಪಾಂಡವಪುರ ಪುಟ್ಟರಾಜ್ ಹೆಸರು ಬಂತು, ಈಗ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಬಂತು. ಅದರ ಬೆನ್ನಲ್ಲೇ ಇವೆಲ್ಲವೂ ಕೂಡ ಹೆಸರು ಅಲ್ಲೇ JDS ಒಳಗಡೆ ಇವೆಲ್ಲವೂ ಕೂಡ ಕಾರ್ಖಾನೆ ಒಳಗಡೆ ಇವೆಲ್ಲ ಹೆಸರುಗಳೆಲ್ಲ ತಯಾರಾಗ್ತವೆ. ಲಾಸ್ಟಿಗೆ ಬಂದು ಇಲ್ಲ ಕುಮಾರಣ್ಣೆ ನಿಲ್ಲಬೇಕು, ಎಲ್ಲ ಒತ್ತಡ ಇದೆ, ನಾನು ಬಂದಿಲ್ಲಪ್ಪ, ಎಲ್ಲ MLAಗಳು ಜನರು ಬಂದರು ಅಂತ ಲಾಸ್ಟ್ ಅವ್ರು ನಿಂತರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಸೆ ಇದೆ, ಎಲ್ಲ ಒಂದು ಕಡೆ ಸರಿ ಅವಕಾಶ ಸಿಗ್ಬೋದು, ಯಾಕಂದರೆ ಮೈತ್ರಿ ಆಗಿದ್ದರಿಂದ ಅವಕಾಶ ಸಿಗ್ಬೋದು ಅಂತ ಇದ್ದಾರೆ. ಇನ್ನು ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರ ನಿಲ್ಲಿಸಿದ್ರೆ ಅವರು ನಾಗಮಂಗಲದವರು, ಅವರು ಕಾಂಟ್ರಾಕ್ಟರ್ ಆಗಿರುವಂಥದ್ದು. ಮತ್ತು ಎಲ್ಲ ಒಂದು ಕಡೆ ಅವರಿಗೆ ನಿಮಗೆ ಸಂಪನ್ಮೂಲ ಕೊರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ MLAಗಳು, ಕಾಂಗ್ರೆಸ್ನ MLAಗಳು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ಡಿಸೈಡ್ ಮಾಡಿ ನಿಲ್ಲಿಸಿರುವಂಥದ್ದು. ಆದರೆ ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ಆಗಿದ್ದರಿಂದ ಈ ಮೈತ್ರಿ ವಿಚಾರದಲ್ಲಿ ಈ ಕಾರ್ಯಕರ್ತರು ಜೆಲ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸುಮಲತಾ ಅವರ ಮೇಲೆ ಅಲ್ಲಿ ಸುಮಲತಾ ಅವರು ಅದ್ಭುತ ಮಾತುಗಾರ್ತಿ, ಸುಮಲತಾ ಅವರು ಅದ್ಭುತ ಏನು ಹೇಳ್ತಾರಲ್ಲ ಸ್ಟೇಜ್ ಮ್ಯಾನೇಜರ್, ಸುಮಲತಾ ಅವರು ಅದ್ಭುತವಾಗಿ ಎಲ್ಲವನ್ನು ಇದು ಮಾಡ್ತಾರೆ. ಆದರೆ ಮಂಡ್ಯದಲ್ಲಿ ಸುಮಲತಾ ಕೊಡುಗೆ ಏನು ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿನ ಮತದಾರರು. ಹಾಗಾಗಿ BJP ಮತ್ತು ಅಲ್ಲಿ JDS ಮೈತ್ರಿ ಆದರೆ ಸುಮಲತಾ ಪರವಾಗಿರ್ತಕ್ಕಂಥ ಬೆಂಬಲಿಗರು ಮತ್ತು JDSಗಳಿರ್ತಕ್ಕಂಥ ಬೆಂಬಲಿಗರು ಇವರ ನಡುವೆ ಅಲ್ಲಿರ್ತಕ್ಕಂಥ ಮತದಾರರು ಜೆಲ್ ಆಗ್ತಾರೆ ಅನ್ನೋದು ಪ್ರಶ್ನೆ ಆಗ್ತಿರುವಂಥದ್ದು. ಒಂದು ವೇಳೆ ಸುಮಲತಾ ಅವರು ಇವರು ಹಾವು ಮುಗಿಸ್ ಥರ ಇದ್ದಂಥವ್ರು, ಎಣ್ಣೆ ಸಿಗೆಕಾಯಿ ಥರ ಇದ್ದಂಥವ್ರು, ಇವರು ಚುನಾವಣೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸತ್ತರು ಮಿತ್ರರಾದರೂ ಕೂಡ ಕಾರ್ಯಕರ್ತರು ಒಟ್ಟಾಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ನಾವು ಮೈತ್ರಿ ಅಭ್ಯರ್ಥಿ AP ರಂಗನಾಥ್ ಉದಾಹರಣೆ ಇರ್ತಕ್ಕಂಥ, ಯಾಕಂದರೆ ಅಲ್ಲಿ JDS ಮತ್ತು BJP ಒಂದಾಗಿ ಚುನಾವಣೆಯನ್ನು ಮಾಡಿದ್ದು. BJPಯ ಶಿಕ್ಷಕ ಮತದಾರರು ಇದ್ದರು, JDSನ ಮತದಾರರು. ಆದರೆ ಜೆಲ್ಲಾಗುವ ವಿಚಾರದಲ್ಲಿ ಕೊನೆಗೆ ಪುಟ್ಟಣ್ಣರ ಅವಕಾಶ ಸಿಕ್ತು. ಮತ್ತು ಸರ್ಕಾರ ಇರೋದು, ಗ್ಯಾರಂಟಿ ಇರ್ತಕ್ಕಂಥದ್ದು, ಅಲ್ಲಿ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಇರ್ತಕ್ಕಂಥದ್ದು, ಕಾಂಗ್ರೆಸ್ನವರೇ MLAಗಳು ಇರ್ತಕ್ಕಂಥದ್ದು. ಹಾಗಾಗಿ JDS ಮೈತ್ರಿ ಆಗೋದ್ರಿಂದ ಅದು JDS ಗೆಲ್ತೀವಿ ಅಂತ ಕೂಡ ಭ್ರಮೆಲಿರೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಫಲಿತಾಂಶ ಏನಾದರೂ ಆಗ್ಬೋದು. ಆದರೆ ಸುಮಲತಾರವರ ಜೊತೆಗಿರ್ತಕ್ಕಂಥ ಜೊತೆಗೆ ಸುಮಲತಾ ಅವರ ಒಳ್ಳೆಟ್ಟು ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಒಂದ್ ಕಡೆ ಈಗ ಕಾಂಗ್ರೆಸ್ ಸ್ಟಾರ್ ಚಂದ್ರು ಅವರ ಹೆಸರನ್ನ ಅಂದ್ರೆ ಆಲ್ಮೋಸ್ಟ್ ಫಿಕ್ಸ್ ಮಾಡದಂಗಿದ್ರು ಅಭ್ಯರ್ಥಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ, ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು? ಅದೀಗ ಚಿದಾನಂದ್ ಹೇಳಿದಂತೆ ಅಲ್ಲಿ ಸಂಪನ್ಮೂಲ. ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಹೇಗಿದೆ ಅಂದ್ರೆ ಎಲ್ಲವನ್ನೂ ಕೂಡ ಪಕ್ಷದ ವತಿಯಿಂದ ಅಥವಾ DK ಶಿವಕುಮಾರ್ ಅವರ ಶಕ್ತಿ ಮೀರಿ ಎಲ್ಲವನ್ನು ಮಾಡ್ಲಿಕ್ಕೆ ಅದರದ್ದೇ ಆದಂತ ಒಂದು ಮಿತಿಗಳಿದೆ, ಬೇರೆ ಮಿತಿಗಳು, ಅದನ್ನ ತುಂಬಾ ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಅಭ್ಯರ್ಥಿಗಳು ಸ್ವತಃ ತಾವು ಏನೋ ಹೋರಾಟ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಮತ್ತು ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೋತಾರೆ ಅನ್ನೋ ಪ್ರಶ್ನೆ ಬಂದಾಗ ಸದ್ಯಕ್ಕೆ ಸ್ಟಾರ್ ಚಂದ್ರು ಅಲ್ಲಿ ಕಾಣಿಸ್ತಾ ಇದ್ದಾರೆ, ಲೋಕಾಲಿಟಿನೂ ಕಾಣಿಸ್ತಾ ಇದೆ. ಮತ್ತು BJP JDS ನ ನಡುವೆ ಇರುವಂತ ಮೈತ್ರಿಯ ವಿರೋಧಾಭಾಸಗಳನ್ನ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಯಾರು ಡಿಸೈಡ್ ಮಾಡೋದು? ಲೋಕಲ್ MLAs ಮತ್ತೆ ಲೋಕಲ್ ಲೀಡರ್ಸ್ಗಳು, ಲೋಕಲ್ ಇನ್ಚಾರ್ಜ್ ಮಿನಿಸ್ಟರ್, ಅಲ್ಲಿ ಎಲ್ಲರೂ ಕೂಡ ಚೂಸ್ ಮಾಡಿದ್ರೆ ಸ್ವಾಮಿ ಅವರೇ ಅವ್ರನ್ನೇ ಪಿಕ್ ಮಾಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿಯಿಂದ ಬೇರೆ ಎಲ್ಲರೂ ಕೂಡ ಮದ್ದೂರು MLA, ಮಂಡ್ಯ MLA ರವಿ ಗಣಿಗೆ ಇರ್ಬೋದು, ಎಲ್ಲರೂ ಕೂಡ ಅವರೇ ಪಿಕ್ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಸೂಕ್ತ ಅನಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಚುನಾವಣೆ ಮಾಡೋರು MLAಗಳು, ಚುನಾವಣೆ ಮಾಡೋರು MLA ಮತ್ತು ಇನ್ಚಾರ್ಜ್ ಮಿನಿಸ್ಟರ್ಗಳು
ಅವರು MLAಗಳು ಮತ್ತು ನಾಯಕರು ಒಪ್ಪಿದ್ರೆ ಕಾರ್ಯಕರ್ತರು ಅನಿವಾರ್ಯವಾಗಿ ನಾಯಕರನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಸ್ಟಾರ್ ಚಂದ್ರ ಅವ್ರನ್ನ ಮಾಡಿದ್ದಾರೆ. ಅವರು ಮೂಲತಃ ನಾಗಮಂಗಲದವರು. ಅವರ ಇನ್ನೊಬ್ಬರು ಬ್ರದರು ಗೌರಿಬಿದನೂರಿನ ಪ್ರಕ್ಷೇತ್ರ MLA HS ಪುಟ್ಟಸ್ವಾಮಿಗೌಡರು ಅಂತೇಳಿ ಅವರು ಕೂಡ ಬೇಸಿಕಲಿ ಕಾಂಟ್ರಾಕ್ಟ್ರು. ಮತ್ತು ಕಾಂಟ್ರಾಕ್ಟ್ ಆಗಿದ್ರಿಂದ ಆರಾಮಾಗಿ ದುಡ್ಡು ಖರ್ಚು ಮಾಡ್ಬೋದು ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು, ತಲೆನೋವಿಲ್ಲ, ಟೆನ್ಷನ್ ಇಲ್ಲ ಅಂತೇಳಿ. ಆಮೇಲೆ ನಿಮಗೆ ಕಾಂಟ್ರಾಕ್ಟರ್ಗಳಂದ್ರೆ ಗೊತ್ತು, ಅವರು ಎಲ್ಲಾ ಪಾರ್ಟಿಯವರಿಗೂ ಬೇಕಾದಂಥವ್ರು ಇದೇ JDS ಅವ್ರದೇ ವೈಯಕ್ತಿಕ ವೋಟ್ ಬ್ಯಾಂಕ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಸ್ಥಳೀಯ ಲೀಡರ್ಗಳ ಮೂಲಕ. ಸೊ ಆ ಹಿನ್ನೆಲೆಯಲ್ಲಿ ಸ್ಟಾರ್ ಚಂದ್ರು ಜಾಸ್ತಿ ಪ್ರಿಫರ್ ಆಗ್ತಾ ಇದೆ ಕಾಂಗ್ರೆಸ್ ಒಳಗಡೆ. ಓಕೆ, ಸೊ ಏನಾಗುತ್ತೆ ಮಂಡ್ಯದಲ್ಲಿ, ಯಾವ ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ವರ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚದುರಂಗ. ನಾಳೆ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.